ಆ ಟೈಮಲ್ಲಿ ನನಗೆ ಅಭಿ ಮತ್ತು ಇವರು ವೇಣು ಅಣ್ಣ ಅಂತ ಇದ್ದರು, ಇಬ್ಬರಿದ್ರು ಕೀಬೋರ್ಡಿಸ್ಟ್. ಹಾಗೆ ಒಬ್ರು ಕೀಬೋರ್ಡು ಆಮೇಲೆ ಪ್ಯಾಡು. ಅವರು ಡಿಸೈಡ್ ಮಾಡಿದ್ರು ಇದು ಅಂದರೆ ಮಂಜು ಅಂತ ಇದ್ದರು ಪ್ಯಾಡ್, ಅವರು ಇದ್ದರು, ಮೂವರಿದ್ದರು. ಅವತ್ತು ಹೇಳಿದ್ರು ಅವರು, ಇಲ್ಲ ಈ ಸಾಂಗ್ ಆಡಿಷನ್ಗೆ ಸ್ವಲ್ಪ ಸ್ಲೋ ಆಗುತ್ತೆ, ಒಂದು ಸ್ವಲ್ಪ ಫಾಸ್ಟ್ ಹಾಡಿ, ಯಾವ್ದು ಹಾಡ್ತೀರಾ? ಆವಾಗ ನಾನು ಆಪ್ಷನ್ ಕೊಟ್ಟೆ, ಮ್ಯಾಮ್ ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರು, ಆ ಸಾಂಗನ್ನು ಹಾಡಿದಾಗ ಓ ಇದು ಚೆನ್ನಾಗಿದೆ, ಅದಕ್ಕಿಂತ ಚೆನ್ನಾಗಿದೆ, ಇಲ್ಲ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಯಾವ್ದು ಹಾಡ್ತೀಯ ಅಂತ ನನಗೆ ಕೇಳಿದ್ರು. ಮ್ಯಾಮ್ ನೀವು ಯಾವ್ದನ್ನ ಹೇಳ್ತೀರ ಅದನ್ನು ಹಾಡ್ತೀನಿ, ನಾನು ಎರಡೂ ಹಾಡ್ತೀನಿ, ಬಟ್ ನೀವು ಯಾವ್ದನ್ನು ಡಿಸೈಡ್ ಮಾಡ್ತೀರ ಅದನ್ನೇ ಹಾಡ್ತೀನಿ ಮ್ಯಾಮ್. ಯಾಕಂದರೆ ನಾನು ನಂದನ್ನು ಆಪ್ಷನ್ ಕೊಡೋಕ್ಕಿಂತ ಬೆಟರ್ ಅವ್ರ ಆಪ್ಷನ್ ತೊಗೊಂಡು ಹಾಡೋದೇ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಡಿಸೈಡ್, ನೀವು ಅದನ್ನು ಹೇಳ್ತೀರ ಅದನ್ನು ಹಾಡ್ತೀನಿ ಮ್ಯಾಮ್ ಅಂತ ಹೇಳಿ ನಾನು. ಸೊ ಫೈನಲ್ ಆಗಿ ಅವರು ಡ್ರಮ್ಮರ್ ಮಂಜುಣ್ಣ ಡಿಸೈಡ್ ಮಾಡಿದ್ರು, ಇಲ್ಲ ಇದನ್ನು ಎಪಿಸೋಡ್ ಹಾಡ್ಕೊಳ್ಳಿ ನೀವು, ಇದೇನಿದೆ ಅಲ್ಲ ನೀವು ಆಡಿಷನ್ಗೆ ಹಾಡಿ, ಸೆಲೆಕ್ಟ್ ಆಗಿ ಫಸ್ಟು ಇನ್ನಾಗಿ ಆಮೇಲೆ ಅದನ್ನು ಆಡಿಷನ್ಗೆ ಹಾಡಿ ಅಂತಂದ್ರು. ಹೌದಾ ಅಂತ ಹೇಳಿ ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಸಾಂಗನ್ನು ರಿಹರ್ಸಲ್ ಮಾಡಿ ಅದೇ ಸಾಂಗನ್ನೇ ಫಸ್ಟ್ ನನ್ನ ಆಡಿಷನ್ ರೌಂಡ್ಗೆ ಅಂತ ಹೇಳಿ ಫೈನಲ್ ರೌಂಡ್ಗೆ ಅಂತ ಹಾಡಿದೆ. ಅದಕ್ಕೆ ಶೂಟ್ ಮಾಡಿದ್ದು. ಹೌದು, ಅದು ಫೈನಲ್ ಆಗಿ ನನ್ನ ಪ್ರೆಸೆಂಟ್ ಮಾಡಿದಾಗ ಈವನ್ ನಮ್ಮ ಚಂದನ್ ಶೆಟ್ಟಿ ಸರು ಆಮೇಲೆ ಅರ್ಚನಾ ಮೇಡಮ್ ಎಲ್ಲ ಸ್ಟೇಜ್ ಮೇಲೆ ಬಂದು ನನಗೆ ಫುಲ್ ಜೋಶಲ್ಲಿ ಕುಣಿದಾಡ್ಬಿಟ್ಟು ಆ ಮೊಮೆಂಟನ್ನು ಕೊಟ್ಟು ಸೆಲೆಕ್ಟ್ ಮಾಡೋದು. ಅದು ನನ್ನ ನೆಕ್ಸ್ಟ್ ಲೆವೆಲ್ ಸಿಚುವೇಶನ್ ಲೈಫಲ್ಲಿ. ಅದು ಎಂಥ ಇದಂದರೆ ವಾರಗಟ್ಟಲೆ ಕಾಯ್ಕೊಂಡು ಕೂತಿದ್ದು. ಅಲ್ಲಿವರೆಗೂ ನಾನು ಅತ್ತೇ ಇರಲಿಲ್ಲ, ಯಾವಾಗ ನಾನು ಸೆಲೆಕ್ಟ್ ಆದೆ ನನಗೆ ಎಲ್ಲ ನಾನು ಪಟ್ಟಿರ್ತಕ್ಕಂಥ ಕಷ್ಟದ ಎಲ್ಲ ಅಳು ಅಲ್ಲೇ ಬಂದುಬಿಡ್ತು. ಅಲ್ಲಿ ಯೂಶ್ವಲಿ ಬೇರೆ ಶಾರ್ಟ್ಸ್ ಟೇಕ್ ತೊಗೊಳ್ಳಿಕ್ಕೆ 1.5 hour 2 hour ಆಯಿತು, ಬಟ್ ನನ್ನ ಶಾರ್ಟು 4 hours ಆಯಿತು. ಅಷ್ಟು ಬರೀ ಅಳೋದೇ ಆಯಿತು ಎಲ್ಲ. ಅಷ್ಟು ನಮ್ಮ ಅಪ್ಪನೋಳವರು, ನಮ್ಮ ಅಮ್ಮನೋಳವರು, ನಾನು ಅಳೋನು, ತಡ್ಕೊಳಕ್ಕೆ ಆಗ್ತಿರಲ್ಲ, ಮಾತೇ ಬರ್ತಾ ಇರಲಿಲ್ಲ, ಬರ್ರಿ ಅಳು. ಆ ಸಿಚುವೇಷನಲ್ಲಿ ಅವ್ರುಗಳು ಸಹ ಸಿಚುವೇಶನ್ ಎಲ್ಲ ಇನ್ನೂ ಹಾಳಾಗಿ ಚಂದನ್ ಶೆಟ್ಟಿ ಅಣ್ಣ ಆಮೇಲೆ ಅರ್ಚನಾ ಮೇಡಮ್, ಸಾಧು ಸರ್ ಭಾಳ ಸಪೋರ್ಟ್ ಮಾಡಿದ್ರು. ಅವರೆಲ್ಲ ನಮಗೆ ಆ ಅಳುಗೆ ಒಂದು ಧೈರ್ಯ ಕೊಡ್ತಾ ಇದ್ರಲ್ಲ, ಸೊ ಅಲ್ಲಿ ಒಂದು ಕಾನ್ಫಿಡೆಂಟ್ ಬರ್ತಾಯಿತ್ತು. ಬಟ್ ಅಲ್ಲಿವರೆಗೂ ನನ್ನ ಲೈಫಲ್ಲಿ ಯಾವತ್ತೂ ನಾನು ಹತ್ತಿರಲಿಲ್ಲ, ನಾನು ಈ ಥರ ಇದೀನಿ ಅಂತಲೂ ಹತ್ತಿರಲಿಲ್ಲ, ಫೀಲು ಮಾಡ್ಕೊಂಡಿರಲಿಲ್ಲ.